ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, PSTR 2026 ಇನ್ನೇನು ಕೆಲವೇ ದಿನದಲ್ಲಿ ಈ ಒಂದು PSTR, GPSTR ಮತ್ತು HSTR ಮೂರು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರ ಜೊತೆಗೆ ನೀವು ಕೂಡ ಅಷ್ಟೇ ಭರದಿಂದ ಸ್ಟಡಿಯನ್ನು ಕೂಡ ಮಾಡ್ತಾ ಇದ್ದೀರಿ. ಯಾಕಂದರೆ ಬಹಳ ದಿನ ಅಷ್ಟು ಗ್ಯಾಪ್ ಆಗಿದೆ. ತುಂಬ ದಿನಗಳಿಂದ ನೀವು ಓದ್ತಾ ಇರೋದ್ರಿಂದ ಈಗ ನಿಮಗೆ ನೋಟಿಫಿಕೇಶನ್ ಆದರೆ ಸಾಕು ಅಂತ ಕಾಯ್ತಾ ಇದ್ದೀರಿ. ನಿಮ್ಮ ಓದಿನ ಜೊತೆಗೆ ನಮ್ಮ ಅಕಾಡೆಮಿಯ ವತಿಯಿಂದ ಈ ಒಂದು PSTR, GPSTR ಮತ್ತು HSTR ಮೂರಕ್ಕೂ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು, ಅದರಲ್ಲೂ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ವಿಡಿಯೋನ ವಾಚ್ ಮಾಡಿರಿ. ಹಾಗೆ ನೋಡಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಪರಿಸರ ಅಧ್ಯಯನ, ಎನ್ವೈರ್ಮೆಂಟ್ ಸೈನ್ಸ್ ಅಥವಾ USCಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಅದರ ಇಂಪಾರ್ಟೆಂಟ್ ಆನ್ಸರ್ ಯಾವುದು ಅನ್ನೋದನ್ನು ಕೂಡ ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ, ಪರಿಸರ ಅಧ್ಯಯನ ಅಂತ ಏನು ಸ್ಟಡಿ ಮಾಡ್ತೀವಲ್ವಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಕ್ವಶನ್ಸನ್ನು ನಾನು ನಿಮಗೆ ಕೊಡ್ತೀನಲ್ಲ, ಆ ಪ್ರಶ್ನೆಗಳಿಗೆ ನೀವು ಮುಂಚೆನೇ ಆನ್ಸರ್ ಮಾಡಬಹುದು. ಯಾಕಂದರೆ ನಾನು ಆನ್ಸರ್ ಹೇಳೋಷ್ಟರಲ್ಲಿ ಎಕ್ಸ್ಪ್ಲೇನನ್ನು ಕೊಟ್ಟಿರ್ತೀನಿ. ಅದರ ಜೊತೆಗೆ ನಿಮಗೂ ಕೂಡ ಕೆಲವೊಂದು ವರ್ಕನ್ನು ಕೊಡ್ತೀನಿ, ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಕಾಮೆಂಟ್ ಮೂಲಕ ಆನ್ಸರನ್ನು ಮಾಡ್ತಾ ಹೋಗಿ. ಸೊ ನೋಡಿ, ಆ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ್ದಿದಾವೆ ಅಂತೇಳಿ ನೋಡೋಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ಈ ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR, PSTR ಮತ್ತು GPSTR ಮೂರಕ್ಕೂ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ ಇರುತ್ತೆ. ನೀವು ಯಾವುದಕ್ಕೆ ಕ್ವಾಲಿಫೈ ಇದ್ದೀರೋ ಆ ಒಂದು ಕೋರ್ಸನ್ನು ತಗೋಬೋದಾಗತ್ತೆ. ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಸೊ ಅಲ್ಲಿ ಡೌನ್ಲೋಡ್ ಆದ ನಂತರ ಈ ಒಂದು ಸ್ಲೈಡ್ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವ ಕೋರ್ಸ್ ಬೇಕೋ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ಸಿಗ್ತವೆ. ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಸಿಗುತ್ತೆ. ಮತ್ತು ಆ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳ ಕುರಿತಾದಂತಹ ಒಂದು ವಿಡಿಯೋಸ್ಗಳು ನಮ್ಮ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಟೆಸ್ಟ್ ಸೀರೀಸನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಯಾವುದಂತ ನೋಡೋದಾದರೆ, ನೋಡಿ, ಭೂಮಿಯಲ್ಲಿರುವ ಒಟ್ಟು ಉಪ್ಪು ನೀರಿನ ಪ್ರಮಾಣ ಎಷ್ಟು? ಅಂದರೆ ಸಾಲ್ಟ್ ವಾಟರ್ ಕಂಟೆಂಟು ಭೂಮಿಯಲ್ಲಿ ಎಷ್ಟಿದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ನೋಡಿ, ಭೂಮಿಯಲ್ಲಿರುವಂತಹ ಒಟ್ಟು ಉಪ್ಪು ನೀರಿನ ಪ್ರಮಾಣದಲ್ಲಿ 100% ವಾಟರ್ ಇದೆ ಅಂತ ಕೇಳಿದಾಗ ಅರ್ಥಲ್ಲಿ ಅದರಲ್ಲಿ 97% ಇದೆಯೋ, 80% ಇದೆಯೋ, 60 ಇದೆಯೋ, 50 ಇದೆಯೋ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡಿದಾಗ ಭೂಮಿಯ ಮೇಲಿರುವಂತಹ ಒಟ್ಟು ಉಪ್ಪು ನೀರಿನ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ 97% ಅಷ್ಟು ಸಾಲ್ಟ್ ವಾಟರ್ ಕಂಡು ಬರುತ್ತೆ. ಆದರೆ ಈ 97% ಅನ್ನುವಂಥದ್ದು ಏನು ಉಪ್ಪು ನೀರಿದೆಯಲ್ಲ, ಆ ನೀರು ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಸಾಗರ, ಸಮುದ್ರ ಭಾಗದಲ್ಲೇ ಕಂಡು ಬರುತ್ತೆ. ಇದನ್ನು ನಾವು ಬಳಕೆ ಮಾಡೋದಕ್ಕೆ ನಮಗೆ ಬರೋದಿಲ್ಲ. ಹಾಗಾಗಿ 97% ಅಷ್ಟು ಯಾವ ವಾಟರ್ ಇದೆ ಅಂತ ಕೇಳಿದ್ರೆ ಅದು ಸಾಲ್ಟ್ ವಾಟರ್ ಇರುವಂಥದ್ದು ನಮ್ಮ ಭೂಮಿಯ ಮೇಲೆ ಕಂಡು ಬರುವಂಥದ್ದು. ಹಾಗೆ ಸ್ನೇಹಿತರೆ, 97% ಸಾಲ್ಟ್ ವಾಟರ್ ಇದ್ರೆ ಹಾಗಾದ್ರೆ ಫ್ರೆಶ್ ವಾಟರ್ ಎಷ್ಟಿದೆ ಅಂದರೆ ಸಿಹಿ ನೀರು ಎಷ್ಟಿದೆಯಪ್ಪ ಅಂದರೆ ಓನ್ಲಿ 3% ಅಷ್ಟೇ ಸಿಹಿ ನೀರು ಕಂಡುಬರುತ್ತೆ ಭೂಮಿಯ ಮೇಲೆ. ಆ ಸಿಹಿ ನೀರಿನ ಪ್ರಮಾಣ ನಾವು ನದಿಗಳಲ್ಲಿ ನೋಡ್ತೀವಿ, ಹಿಮದಿಂದ ಆವೃತವಾಗಿರುವಂಥದ್ದು ಅಥವಾ ಐಸ್ ಕ್ಯಾಪ್ ಆಗಿರೋದನ್ನು ಕೂಡ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಮಾಹಿತಿಯನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪು ನೀರು ಅಥವಾ ಸಮುದ್ರದ ನೀರು ಎಷ್ಟು ಪರ್ಸೆಂಟ್ ಇದೆ ಅಕ್ಯುರೇಟ್ ಆಗಿ ನೋಡಿದಾಗ 97.2% ಅಷ್ಟು ಕಂಡು ಬರುತ್ತೆ. ನಾವು ಇದಕ್ಕೆ ಬಳಸೋದಕ್ಕೆ ಸಾಧ್ಯತೆ ಇದೆ ಅಂದರೆ ಇದನ್ನು ಬಳಸೋದಕ್ಕೆ ಆಗೋದಿಲ್ಲ ನಮ್ಮನ್ನು. ಯಾಕೆ ಬಳಸೋದಕ್ಕೆ ಆಗಲ್ಲಪ್ಪ ಅಂದರೆ ಇದು ಸಾಲ್ಟ್ ಆಗಿರೋದ್ರಿಂದ ಬೇರೆ ಯಾವುದಕ್ಕೂ ಕೂಡ ಯೂಸ್ ಆಗಲ್ಲ. ನೆಕ್ಸ್ಟು, ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಿರಬೇಕು. ನೋಡಿ, ಫ್ರೆಶ್ ವಾಟರ್ ಅನ್ನುವಂಥದ್ದು ಮಂಜುಗಡ್ಡೆ ರೂಪದಲ್ಲಿ 2% ಇದೆ. ಅಂದರೆ 2 ಧ್ರುವ ಪ್ರದೇಶಗಳಲ್ಲಿ ಅಥವಾ ಎತ್ತರವಾದಂತಹ ಬೆಟ್ಟಗುಡ್ಡಗಳಲ್ಲಿ ಹಿಮಗಟ್ಟಿರುತ್ತೆ. ಆ ಹಿಮಾಲಯ ಪ್ರದೇಶ ಅಂತ ಕೇಳಿದೇವಲ್ಲ, ಅಥವಾ 2 ಪೋಲ್ ಅಂತ ನೋಡಿದಾಗ ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಭಾಗದಲ್ಲೂ ಕೂಡ ಹೆಪ್ಪುಗಟ್ಟಿರೋದನ್ನು ನೋಡ್ತೀವಿ. ಈ ಅಂಟಾರ್ಟಿಕಾ ಖಂಡ ಅಂತ ಕೇಳಿದ್ರಿ. ಅಂಟಾರ್ಟಿಕಾ ಖಂಡದಲ್ಲಿ ನೋಡಿ ಇರುವಂತಹ ನೀರೆಲ್ಲವೂ ಕೂಡ ಏನಾಗಿದೆ, ಮಂಜುಗಡ್ಡೆ ರೂಪದಲ್ಲಿ ಕಂಡುಬರುತ್ತೆ. ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದರೆ 2% ಕಂಡುಬರುತ್ತೆ.
ನೋಡಿ, ಈ ನೀರಿನ ಘನ ರೂಪವಾಗಿರುತ್ತೆ. ದಿನನಿತ್ಯ ಇದನ್ನ ಕೆಲಸಗಳಿಗೆ ಬಳಸಲು ಆಗಲ್ಲ. ಇದನ್ನು ಕೂಡ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಐಸ್ ಆಗಿರೋದ್ರಿಂದ ಅಥವಾ ಮಂಜುಗಟ್ಟಿರೋದ್ರಿಂದ ಇದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ನಮಗೆ ಬಳಸೋದಕ್ಕೆ ಸಿಗ್ತಾ ಇರುವಂತಹ ನೀರಿನ ಪ್ರಮಾಣ ಎಷ್ಟಿದೆಪ್ಪ ಅಂದ್ರೆ 1% ಅಷ್ಟೇ ಕಂಡು ಬರುವಂಥದ್ದು. ನೋಡಿ, 1ಕ್ಕಿಂತನೂ ಕೂಡ ಕಡಿಮೆ ಇರೋದನ್ನ ನೋಡ್ತೀವಿ. ಇದು ಬಳಸಲು ಯೋಗ್ಯವಾದಂತಹ ಒಂದು ನೀರಾಗಿರುತ್ತೆ. ಈ ರೀತಿಯಾಗಿ ಟೋಟಲ್ ವಾಟರ್ ಅನ್ನ 97.2% ಅಷ್ಟು ಯಾವುದಕ್ಕೆ ಹೋಗುತ್ತಪ್ಪ ಅಂದ್ರೆ ಸಾಲ್ಟ್ ವಾಟರ್ಗೆ ಹೋದ್ರೆ, ಅದರಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಸಿಹಿ ನೀರು ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 2%, ಬಳಸೋದಕ್ಕೆ 1%ಗಿಂತನೂ ಕಡಿಮೆ ನೀರು ನಮಗೆ ಸಿಗ್ತಾ ಇರೋದನ್ನ ನೋಡ್ತೀವಿ. ಹಾಗಾದ್ರೆ ಈ ಉಪ್ಪು ನೀರು ಅತಿ ಹೆಚ್ಚು ಕಂಡು ಬರುವಂತದ್ದು ಸಾಗರ ಸಮುದ್ರದಲ್ಲಿ ಕಂಡು ಬರೋದಾದ್ರೆ, ಪ್ರಪಂಚದಲ್ಲಿ ಸಮುದ್ರಗಳಿಗೆ ಸಂಬಂಧಪಟ್ಟಂತೆ ಒಂದು 2 ಪ್ರಶ್ನೆಯನ್ನ ಕೊಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಅನ್ನ ಮಾಡಿ. ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ ಯಾವುದು ಅನ್ನೋದನ್ನ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ. 2ನೇ ಪ್ರಶ್ನೆ ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆಯನ್ನ, ಹೈಯೆಸ್ಟ್ ಸಾಲಿನಿಟಿ ಇರುವಂತದ್ದು, ಲವಣತೆಯನ್ನ ಹೊಂದಿರುವಂತಹ ಮಹಾಸಾಗರ ಯಾವುದು ಅಂತಾನು ಕೂಡ ಆನ್ಸರ್ ಮಾಡಬೇಕು. 2 ಪ್ರಶ್ನೆಗಳು ನಿಮಗೆ ಓಷಿಯನ್ ಆರ್ ಸಾಲ್ಟ್ ವಾಟರ್ ರಿಲೇಟೆಡ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಕೇಳಿರೋದಿದ್ದಾವೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೀವು ಮಾಡಬೇಕಾಗತ್ತೆ. ರೈಟ್, ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಇನಾಮ್ ದತ್ತಾತ್ರೇಯ ಪೀಠ ಕಂಡು ಬರುವ ಜಿಲ್ಲೆ. ನೋಡಿ, ಇನಾಮ್ ದತ್ತಾತ್ರೇಯ ಪೀಠ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. 4 ಜಿಲ್ಲೆಗಳಿದಾವೆ. ಒಂದು ಚಿಕ್ಕಮಗಳೂರು ಜಿಲ್ಲೆ ಕಂಡು ಬರುತ್ತೆ, 2ನೇದು ಕೊಡಗು ಜಿಲ್ಲೆ ಇದೆ, ಶಿವಮೊಗ್ಗ ಮತ್ತು ಗದಗ ಜಿಲ್ಲೆ ಅಂತ ಕಂಡು ಬರ್ತಾವೆ. ಈ 4 ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಇನಾಮ್ ದತ್ತಾತ್ರೇಯ ಪೀಠ ಇದೆ ಅನ್ನೋದಾದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. 2ನೇ ಪ್ರಶ್ನೆಗೆ ಚಿಕ್ಕಮಗಳೂರು ಸರಿಯಾಗಿರುವಂತಹ ಉತ್ತರ. ಹಾಗಾದ್ರೆ ಇನಾಮ್ ದತ್ತಾತ್ರೇಯ ಪೀಠದ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಲ್ವಾ? ಈ ಇನಾಮ್ ದತ್ತಾತ್ರೇಯ ಪೀಠ ಇದೆಯಲ್ಲ, ಇದನ್ನ ಬಾಬಾ ಬುಡನಗಿರಿ ಅಂತಾನೂ ಕೂಡ ಕರಿತೀವಿ. ಬಾಬಾ ಬುಡನಗಿರಿ ಇದೆಯಲ್ಲ, ಅದನ್ನೇ ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರೆಯೋದು. ಬಾಬಾ ಬುಡನಗಿರಿ. ಈ ಬಾಬಾ ಬುಡನಗಿರಿ ಬೆಟ್ಟ ಇದೆಯಲ್ಲ ಅಥವಾ ಪರ್ವತ ಇದೆಯಲ್ಲ, ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಈ ಬಾಬಾ ಬುಡನಗಿರಿಯ ಮೊದಲ ಹೆಸರು ಏನು, ಫಸ್ಟ್ ನೇಮ್ ಏನು ಅಂತ ಕೇಳಿದ್ರೆ ಚಂದ್ರದ್ರೋಣ ಪರ್ವತ ಅಂತ. ಚಂದ್ರದ್ರೋಣ ಪರ್ವತ ಅಂತಾನೆ ಕರಿತಿದ್ವಿ ಅದನ್ನ. ಓಕೆ, ಫಸ್ಟ್ ಇದ್ದಿದ್ದು ಚಂದ್ರದ್ರೋಣ ಪರ್ವತ ಅಂತ ಹೆಸರು. ಯಾವಾಗ ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತರು ಈ ಬೆಟ್ಟದಲ್ಲಿ ಕಾಫಿ ಗಿಡಗಳನ್ನ ನೆಡ್ತಾರೋ ಅವತ್ತಿನಿಂದ ಅದನ್ನ ಬಾಬಾ ಬುಡನಗಿರಿ ಅಂತಾನೆ ಹೆಸರು ಬಂತು. ಇದನ್ನ ಇನಾಮ್ ದತ್ತಾತ್ರೇಯ ಪೀಠ ಅಂತಾನೂ ಕೂಡ ಕರೆಯುವಂಥದ್ದು. ಜಿಲ್ಲೆ ಕೇಳಿದ್ರೆ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. 2ನೇ ಪ್ರಶ್ನೆಗೆ 1ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಕೆಜಿ ಕೊಪ್ಪ ತೇವಯುತ ಪ್ರದೇಶ ಕಂಡು ಬರುವ ಜಿಲ್ಲೆ ಯಾವುದು ಅಂದ್ರೆ ಕೆಜಿ ಕೊಪ್ಪ ಎನ್ನುವಂಥದ್ದು ವೆಟ್ ಲ್ಯಾಂಡ್. ಇದು ತೇವಯುತ ಪ್ರದೇಶ ಅಥವಾ ಜೌಗು ಪ್ರದೇಶ ಅಂತ ಕರಿತೀವಿ. ಆ ವೆಟ್ ಲ್ಯಾಂಡ್ ಅನ್ನುವಂಥದ್ದು ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿ ನೀವು ಆನ್ಸರ್ ಅನ್ನ ಮಾಡಿ ಕಾಮೆಂಟ್ ಮೂಲಕ ಆನ್ಸರ್ ಮಾಡ್ತಾ ಹೋಗಿ. ರೈಟ್, 2ನೇ ಪ್ರಶ್ನೆಗೆ ನೋಡಿ 1ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಮಲೆನಾಡು ಪ್ರದೇಶದ ಬಗ್ಗೆ ಇವುಗಳನ್ನ ಹೊಂದಿಸಿ ಅಂತ ಇದೆ. ಮಲೆನಾಡು ಏರಿಯಾಕ್ಕೆ ಸಂಬಂಧಪಟ್ಟಂತೆ 4 ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಆ 4 ಕಾನ್ಸೆಪ್ಟ್ ಯಾವ್ಯಾವಿದೆ ಅಂತ ನೋಡಿ. ಒಂದು ಸಹ್ಯಾದ್ರಿ, ಮ್ಯಾಂಗನೀಸ್, ಶ್ರೀಗಂಧ, ಕಾಡು ಪಾಪ ಅಂತ ಹೇಳಿ ಒಂದು ಪ್ರಾಣಿ ಕಂಡು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೊಂದಿಸಿ ಬರಿಬೇಕಾಗತ್ತೆ. ನೋಡಿ, ಮಲೆನಾಡನ್ನ ಸಹ್ಯಾದ್ರಿ ಅಂತ ಕರಿತೀವಿ, ಪಶ್ಚಿಮ ಘಟ್ಟಗಳು ಅಂತಾನೂ ಕೂಡ ಕರಿತೀವಿ. ಈ ಸಹ್ಯಾದ್ರಿ ಅಥವಾ ಪಶ್ಚಿಮ ಘಟ್ಟಗಳಿದಾವಲ್ಲ, ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳಿಗೆ ಕರೆಯುವಂತಹ ಹೆಸರು ಯಾವ್ದಪ್ಪ ಅಂದ್ರೆ ಸಹ್ಯಾದ್ರಿ. ಸಹ್ಯಾದ್ರಿ ಅಂತ ಎಲ್ಲೆಲ್ಲಿ ಕರಿತೀವಿ? ಕರ್ನಾಟಕ, ಗೋವಾ, ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರೆಯೋದು ವೆಸ್ಟರ್ನ್ ಘಾಟಿಗೆ. ಅದೇ ರೀತಿ ಕೇರಳ ರಾಜ್ಯಕ್ಕೆ ಹೋದಾಗ ಇದನ್ನ ಸಾಹ್ಯಂ ಅಂತ ಕರೀತಾರೆ. ಸಾಹ್ಯಂ ಅಂತ ಕರಿತೀವಿ ಕೇರಳ ರಾಜ್ಯದಲ್ಲಿ. ಹಾಗೆ ತಮಿಳುನಾಡಿನಲ್ಲಿ ಹೋದಾಗ, ಯಾವ ಸ್ಟೇಟಲ್ಲಿ? ತಮಿಳುನಾಡಿನಲ್ಲಿ ಇದನ್ನ ನೀಲಗಿರಿ ಅಂತಾನೂ ಕೂಡ ಕರೀತಾರೆ. ಯಾವ್ದನ್ನ? ಪಶ್ಚಿಮ ಘಟ್ಟಗಳನ್ನ. ಇದು ವೆಸ್ಟರ್ನ್ ಘಾಟ್ಸ್ಗೆ ಇರುವಂತಹ ಒಂದು ಟೈಟಲ್. ಹಾಗಾದ್ರೆ ಸಹ್ಯಾದ್ರಿ ಅಂತಾನೂ ಕೂಡ ಕರಿತೀವಲ್ಲ, ಸಹ್ಯಾದ್ರಿ ಅಂದ್ರೆ ಏನು ಅಪ್ಪ ಅಂದ್ರೆ ಇದು ಬೆಟ್ಟಗಳ ಸಾಲು ಅಂತ. ಅದೇ ವೆಸ್ಟರ್ನ್ ಘಾಟ್ಸ್ ಅಂತ. ಬೆಟ್ಟಗಳ ಸಾಲಾಗಿರುತ್ತೆ, ಅದನ್ನೇ ಸಹ್ಯಾದ್ರಿ ಅಂತ ಕರೆಯುವಂಥದ್ದು.
ಮ್ಯಾಂಗನೀಸ್ ಅನ್ನುವಂಥದ್ದು ಒಂದು ಖನಿಜವಾಗಿರುತ್ತೆ. ಅದು ಕೂಡ ಪಶ್ಚಿಮ ಘಟ್ಟಗಳ ಅಥವಾ ಮಲೆನಾಡು ಭಾಗದಲ್ಲಿ ಸಿಗುವಂಥದ್ದು. ಅದರಲ್ಲೂ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಿಗುವಂಥದ್ದು ಮ್ಯಾಂಗನೀಸ್ ಮತ್ತು ಐರನ್ ಓರ್, ಕಬ್ಬಿಣದ ಅದಿರು ಹೆಚ್ಚಾಗಿ ಸಿಗುತ್ತೆ. ಅದು ಮಲೆನಾಡು ಭಾಗಕ್ಕೆ ಸಂಬಂಧಪಟ್ಟಂತೆ. ಶ್ರೀಗಂಧ ಅಂದರೆ ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತಲೂ ಕೂಡ ಕರಿತೀವಿ. ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಪ್ರಮುಖ ಮರ ಯಾವುದಪ್ಪ ಅಂದರೆ ಶ್ರೀಗಂಧ. ಅಥವಾ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಯಾವ ಮರ ಶ್ರೀಗಂಧದ ಮರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಹಾಗಾಗಿ ಕರ್ನಾಟಕವನ್ನ ಶ್ರೀಗಂಧದ ನಾಡು ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಶ್ರೀಗಂಧವನ್ನ ರಾಜ್ಯ ವೃಕ್ಷವನ್ನಾಗಿ ನಾವು ಮಾಡ್ಕೊಂಡಿರುವಂಥದ್ದು. ಕಾಡು ಪಾಪ ಎನ್ನುವಂಥದ್ದು ಒಂದು ಅಪರೂಪದ ಪ್ರಾಣಿಯಾಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಅನ್ನ ಇವೆಲ್ಲ ಮಲೆನಾಡುಗಳಲ್ಲೇ ಕಂಡುಬರುವಂಥದ್ದು. ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಆಪ್ಷನ್ ಯಾವುದು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗಿದೆ. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನೋಡಿ, ಕರ್ನಾಟಕ ಭೂಗೋಳ ಅಂತೇಳಿ ಒಂದು ಬುಕ್ಸ್ ಅನ್ನ ನಾನೇ ಬರೆದಿರುವಂಥದ್ದು. ನನ್ನ ಇದುವರೆಗೂ ಕೂಡ ಈ ವೃತ್ತಿ ಅನುಭವದ ಆಧಾರವನ್ನ ಇಟ್ಕೊಂಡು ಈ ಒಂದು ಬುಕ್ಸ್ ಅನ್ನ ನಾನು ಬರೆದಿದ್ದೀನಿ. ಅದಕ್ಕೆ ಟೈಟಲ್ ಆಗಿ ನಾನು ಕರ್ನಾಟಕ ಜಿಯೋಗ್ರಫಿ ಅಂತ ಕೊಟ್ಟಿರುವಂಥದ್ದು. ಅಂದ್ರೆ ಕರ್ನಾಟಕ ಜಿಯೋಗ್ರಫಿಯ ಮೇಲೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹಲವಾರು ಪ್ರಶ್ನೆಗಳು ಬಂದೇ ಬರ್ತಾವೆ. ಆ ಒಂದು ಎಕ್ಸಾಮ್ಸ್ ಯಾವ್ಯಾವ್ದಿರ್ಬೋದು, UPSC, KPSC, ಗ್ರೂಪ್ ಸಿ ಆಗಿರ್ಬೋದು, FDI, SDI ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಅದರಲ್ಲೂ ಕೂಡ HSTR, GPSTR, PSTR ಅಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವೆ. ಅದನ್ನು ಆಧಾರವಾಗಿಟ್ಕೊಂಡು ಈ ಕರ್ನಾಟಕ ಭೂಗೋಳವನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಬರೆದಿರುವಂಥದ್ದು. ನೋಡಿ, ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ 17 ಅಧ್ಯಾಯಗಳನ್ನು ಒಳಗೊಂಡಿದೆ. ಇಲ್ಲಿ 17 ಚಾಪ್ಟರ್ಸ್ ಅಲ್ಲಿ ಕರ್ನಾಟಕದ ಒಂದು ಪರಿಚಯ ಆಗಿರ್ಬೋದು, ಅಥವಾ ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯ ಸಂಪತ್ತು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನ, ರಾಮ್ಸಾರ್ ತಾಣಗಳಾಗಿರ್ಬೋದು, ಹಾಗೆ ಖನಿಜ ಸಂಪನ್ಮೂಲ, ಕೈಗಾರಿಕೆಗಳು, ಸಾರಿಗೆ ಮತ್ತು ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಇವಿಷ್ಟು ಅಧ್ಯಾಯಗಳನ್ನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿರೋದು. ಒಂದೊಂದು ಜಿಲ್ಲೆನೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆನೂ ಕೂಡ ಇದರಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅದರ ಜೊತೆಗೆ ಇದುವರೆಗೂ ಕೂಡ UPSC ಇಂದ ಹಿಡಿದು PC ಎಕ್ಸಾಮ್ವರೆಗೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್, AE, JE, ಬೀಟ್ ಫಾರೆಸ್ಟರ್ ಆಗಿರ್ಬೋದು, ಲ್ಯಾಂಡ್ ಸರ್ವೇರ್ ಎಕ್ಸಾಮು, ಅದರ ಜೊತೆಗೆ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ಕೇಳಿರುವಂತಹ ಎಕ್ಸಾಮ್ಸು ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆ ಆ ಕ್ವಶನ್ಸ್ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿ ಕೀ ಆನ್ಸರ್, ಯಾವುದು ಸರಿ ಉತ್ತರನೂ ಕೂಡ ಈ ಒಂದು ಬುಕ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಓವರ್ ಆಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವಂಥದ್ದೇ ಈ ಕರ್ನಾಟಕ ಭೂಗೋಳ. ನೋಡಿ, ಈ ಬುಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಥವಾ ನಿಮಗೆ ಬುಕ್ ಸ್ಟಾಲಲ್ಲೂ ಕೂಡ ಸಿಗತ್ತೆ, ಅಥವಾ ನೀವು ಕೊರಿಯರ್ ಮೂಲಕನೂ ಕೂಡ ಅಥವಾ ಪೋಸ್ಟಲಲ್ಲಿ ನೀವು ಬುಕ್ಸ್ ಅನ್ನ ತರಿಸ್ಕೋಬಹುದು. ಇದರ ಬಗ್ಗೆ ಮಾಹಿತಿ ಬೇಕಿದ್ರೆ 9008515660 ಈ ನಂಬರಿಗೆ ಕಾಲ್ ಮಾಡಿ ಬುಕ್ಸ್ ಬೇಕಿದ್ರೆ ಆರ್ಡರ್ ಮಾಡ್ಕೋಬಹುದು ನೀವು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ಡ್ಯಾಶ್ ರವರು ಬರೆದಿರುವ ಹಸಿರು ಹೊನ್ನು ಗ್ರಂಥ, ಯಾವ ಗ್ರಂಥ ಇದು? ಹಸಿರು ಹೊನ್ನು ಗ್ರಂಥ ಇಂದಿಗೂ ಕೂಡ ಸಸ್ಯ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅತ್ಯಮೂಲ್ಯ ಮಾಹಿತಿಯನ್ನು ಒದಗಿಸುತ್ತದೆ. ನೋಡಿ, ಸಸ್ಯ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಒಂದು ಮಾಹಿತಿಯನ್ನ ಒಳಗೊಂಡಿರುವಂತಹ ಒಂದು ಬುಕ್ಸ್ ಯಾವುದು ಅಥವಾ ಗ್ರಂಥ ಯಾವುದಪ್ಪ ಅಂದ್ರೆ ಹಸಿರು ಹೊನ್ನು ಅಂತ ಹೇಳಿ. ಹಾಗಾದ್ರೆ ಈ ಹಸಿರು ಹೊನ್ನು ಗ್ರಂಥವನ್ನ ಬರೆದವರು ಯಾರು ಅನ್ನೋದನ್ನ ನಾವಿಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. DV ಗುಂಡಪ್ಪ ಅವರ, BGL ಸ್ವಾಮಿ ಅವರ, ಕುವೆಂಪುರವರ, SL ಭೈರಪ್ಪ ಅವರ ಅಂತ. ಓಕೆ, 4ರಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ BGL ಸ್ವಾಮಿ ಅವರು ಬರೆದಿರುವಂತಹ ಒಂದು ಬುಕ್ಸ್ ಅಥವಾ ಗ್ರಂಥ ಯಾವುದಪ್ಪ ಅಂದ್ರೆ ಹಸಿರು ಹೊನ್ನು ಅಂತ. ನೋಡಿ, ಹಸಿರು ಹೊನ್ನು ಅಂದ್ರೆ ನಾವು ಎನ್ವೈರನ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ಈ ಬುಕ್ಸ್ ಬಗ್ಗೆ ಕೇಳ್ಬೋದು ಅಂತ ಹೇಳಿ ಮಾಹಿತಿಯನ್ನ ಹಾಕಿರುವಂತದ್ದು. ನೋಡಿ, ಅಂದ್ರೆ ಸಸ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಹೊಂದಿದೆ. ಆ ಸ್ಟಡಿ ಮಾಡ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ಬುಕ್ಸ್ ಅನ್ನ ರೆಫರ್ ಮಾಡಬಹುದು. ಓಕೆ, ಹಸಿರು ಹೊನ್ನು ಅಂತೇಳಿ ಬರೆದವ್ರು ಯಾರು? ಹಾಗಾದ್ರೆ BGL ಸ್ವಾಮಿ ಅವರು ಬರೆದಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ ಸ್ನೇಹಿತರೆ, 1853ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಒಂದು ಮುಂಬೈಯಿಂದ ಠಾಣೆವರೆಗೆ ಡ್ಯಾಶ್ ದೂರ ಚಲಿಸಿತು.
ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸಾರಿಗೆಯನ್ನ ಪ್ರಾರಂಭಿಸಿದ್ದು ಯಾವ ವರ್ಷ ಅಂತ ಕೇಳಿದ್ರೆ 1853ರಲ್ಲಿ. ಇದರಲ್ಲಿ ಎಷ್ಟು ಪ್ರಶ್ನೆಗಳು ರೈಸ್ ಆಗ್ತಾವ್ ನೋಡ್ಕೊಳ್ಳಿ. ಭಾರತದಲ್ಲಿ ಮೊಟ್ಟ ಮೊದಲು ರೈಲ್ವೆ ಸಾರಿಗೆಯನ್ನ ಪ್ರಾರಂಭಿಸಿದಂತಹ ವರ್ಷ ಯಾವುದು? 1853ರಲ್ಲಿ. ಹಾಗಾದ್ರೆ ಆ ರೈಲ್ವೆ ಸಾರಿಗೆ ಎಲ್ಲಿಂದ ಎಲ್ಲಿಗೆ ಆ ರೈಲು ಸಂಚಾರ ಮಾಡ್ತು ಅಂತಾನು ಕೂಡ ಕ್ವಶನ್ ಆಗಿ ಕೇಳ್ತಾನೆ. ಎಲ್ಲಿಂದ ಎಲ್ಲಿಗೆ? ಮುಂಬೈಯಿಂದ ಠಾಣೆಗೆ. ಯಾವ ರಾಜ್ಯದಲ್ಲಿರುವಂಥದ್ದು ಇದು? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಮಹಾರಾಷ್ಟ್ರದ ಮುಂಬೈಯಿಂದ ಠಾಣೆಗೆ ಭಾರತದ ಮೊಟ್ಟ ಮೊದಲ ರೈಲು ಅನ್ನೋದು ಸಂಚಾರ ಮಾಡಿದ್ದು. ಹಾಗಾದ್ರೆ ಈ ಒಂದು ರೈಲು ಎಷ್ಟು ಕಿಲೋಮೀಟರ್ ದೂರ ಸಂಚರಿಸಿತು ಅನ್ನೋದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ನೋಡಿ 34 ಕಿಲೋಮೀಟರ್ ಇದೆ, 35 ಇದೆ, 37 ಇದೆ, 38 ಕಿಲೋಮೀಟರ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 34 ಕಿಲೋಮೀಟರ್ ಅಷ್ಟು ದೂರ ಸಂಚರಿಸಿತು ಫಸ್ಟ್ ಇಂಡಿಯಾದಲ್ಲಿ. ಅಂದರೆ ಮುಂಬೈಯಿಂದ ಠಾಣೆಗೆ ಇರುವಂತಹ ದೂರ ಎಷ್ಟು? 34 ಕಿಲೋಮೀಟರ್. ಇದು ಭಾರತದ ಮೊಟ್ಟ ಮೊದಲ ರೈಲು ಸಂಚಾರ ಮಾಡಿದಂತಹ ಒಟ್ಟು ಉದ್ದ ಅಂತ ಕೇಳಿದರೆ 34 ಕಿಲೋಮೀಟರ್. ಫಸ್ಟ್ ರೈಲ್ವೆ ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದರೆ ಮುಂಬೈಯಿಂದ ಠಾಣೆಗೆ. ಯಾವ ವರ್ಷ ಅಂತ ಕೇಳಿದರೆ 1853ರಲ್ಲಿ. ಹಾಗಾದರೆ ಭಾರತದ ರೈಲ್ವೆ ಸಾರಿಗೆಯ ಪಿತಾಮಹ ಅಂತ ಯಾರನ್ನ ಕರಿತೀವಪ್ಪ ಅಂದರೆ ಲಾರ್ಡ್ ಡಾಲ್ಹೌಸಿ ಅವರನ್ನ ಭಾರತದ ರೈಲ್ವೆ ಸಾರಿಗೆ ಪಿತಾಮಹ ಅಂತಾನು ಕೂಡ ಕರಿತೀವಿ. ಓಕೆ, ಸೊ ಇದು ರೈಲ್ವೇಸ್ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಹಾಗೆ ಸ್ನೇಹಿತರೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ರೈಲೊಂದು ಸಂಚರಿಸಿದ ಮಾರ್ಗ ಯಾವುದು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಆ ರೈಲು ಸಂಚಾರ ಮಾಡ್ತು ಅನ್ನೋದನ್ನ ನೀವು ಆನ್ಸರ್ ಮಾಡಿ ನೋಡಿ. ಆ ಪ್ರಶ್ನೆ ನಮಗೆ ಕ್ಲಿಯರ್ ಆಯ್ತಂದ್ರೆ ಇದು ಕೂಡ ಗೊತ್ತಾಯ್ತಂದ್ರೆ ಭಾರತ ಮಾಹಿತಿನೂ ಸಿಗತ್ತೆ, ಹಾಗೆ ಕರ್ನಾಟಕದ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಂಗಾಗತ್ತೆ. ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ರೈಲೊಂದು ಸಂಚರಿಸಿದ ಮಾರ್ಗ ಯಾವುದು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಸಂಚರಿಸಿತು ಅಂತ ಹೇಳಿ ಆನ್ಸರ್ ಅನ್ನ ಮಾಡಿ. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಶಬ್ದ ಮಾಲಿನ್ಯವನ್ನ ಅಳೆಯುವ ಘಟಕ ಯಾವುದು ಅಂತ ಇದೆ. ಅದರಲ್ಲಿ ಆಪ್ಷನ್ ಅಲ್ಲಿ ನೋಡಿ, ಡೆಸಿಬಲ್ ಎಂತಿದೆ, ಲಕ್ಷಕ್ಕೆ 1 ಭಾಗ, ಬ್ರಿಟಿಷ್ ಉಷ್ಣ ಘಟಕ, ಖಗೋಳ ಘಟಕ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಡೆಸಿಬಲ್ ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಶಬ್ದ ಮಾಲಿನ್ಯವನ್ನ ಅಳೆಯುವ ಒಂದು ಯೂನಿಟ್ ಆಗಿರೋದನ್ನ ನೋಡ್ಬೋದು. ನೋಡಿ, 6ನೇ ಪ್ರಶ್ನೆಗೆ ಎ ಸರಿಯಾದಂತಹ ಉತ್ತರವಾಗಿರುತ್ತೆ. ಹಾಗೆ ಸ್ನೇಹಿತರೆ, ಒತ್ತಡವನ್ನ ಅಳೆಯುವ ಮಾನ ಯಾವುದು? ಓಕೆ, ಒತ್ತಡವನ್ನ ಅಳೆಯುವ ಮಾನ ಯಾವುದು ಅಂತ ಹೇಳಿ ಸರಿಯಾದಂತಹ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ಗ್ರಹವನ್ನ ಬೆಳಗಿನ ಮತ್ತು ಸಂಜೆಯ ನಕ್ಷತ್ರ ಎಂದು ಕರೆಯಲಾಗುತ್ತದೆ? ಮಾರ್ನಿಂಗ್ ಸ್ಟಾರ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಹೇಳಿ ಕರೆಯುವಂಥದ್ದು. ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಹೇಳಿ ಯಾವ ಒಂದು ಗ್ರಹವನ್ನ ಕರಿತೀವಿ? ಆಪ್ಷನ್ ಅಲ್ಲಿ ನೋಡಿ, ಶುಕ್ರ ಇದೆ, ಮಂಗಳ ಇದೆ, ಗುರು ಇದೆ, ನೆಪ್ಚೂನ್ ಗ್ರಹ ಇದೆ. ಇದರಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಶುಕ್ರ ಗ್ರಹವನ್ನ, ವೀನಸ್ ಅನ್ನ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಬೆಳಗಿನ ನಕ್ಷತ್ರ ಮತ್ತು ಸಂಜೆಯ ನಕ್ಷತ್ರ ಅಂತ ಕರಿತೀವಿ. ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಹಾಗೆ ಶುಕ್ರ ಗ್ರಹಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ ಅಂತಾನು ಕೂಡ ಕರಿತೀವಿ, ಅಂದ್ರೆ ಸಿಲ್ವರ್ ಸ್ಟಾರ್ ಅಂತಾನು ಕೂಡ ಕರಿತೀವಿ. ಹಾಗೆ ಹಸಿರು ಮನೆ ಗ್ರಹ, ಗ್ರೀನ್ ಹೌಸ್ ಪ್ಲಾನೆಟ್ ಅಂತಾನು ಕೂಡ ಕರೆಯೋದು ಯಾವ ಗ್ರಹಕ್ಕೆ? ಶುಕ್ರ ಗ್ರಹಕ್ಕೆ ಕರಿತೀವಿ. ಹಾಗಾದ್ರೆ ನೋಡಿ, ಮಂಗಳ ಗ್ರಹವನ್ನ ಯಾವ ರೀತಿ ಕರಿತೀವಪ್ಪ ಅಂದ್ರೆ ಇದನ್ನ ರೆಡ್ ಪ್ಲಾನೆಟ್ ಅಂತ ಕರಿತೀವಿ, ಅಂದ್ರೆ ಕೆಂಪು ಗ್ರಹ ಅಂತ ಕರೆಯೋದು ಮಂಗಳ ಗ್ರಹಕ್ಕೆ ಕರಿತೀವಿ. ಯಾಕೆ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರಿತೀವಪ್ಪ ಅಂದ್ರೆ ಅದರಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ, ಐರನ್ ಆಕ್ಸೈಡ್ ಪ್ರಮಾಣ ಏನಾಗಿದೆ ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಆ ಒಂದು ಗ್ರಹವನ್ನ ಏನಂತ ಕರಿತೀವಿ ನಾವು? ರೆಡ್ ಪ್ಲಾನೆಟ್ ಅಂತ, ಕೆಂಪು ಗ್ರಹ ಅಂತ ಕರಿತೀವಿ. ಹಾಗೆ ಗುರುಗ್ರಹದ ವಿಶೇಷತೆಯನ್ನ ನೋಡಿದಾಗ ಗುರುಗ್ರಹವನ್ನ ಬೃಹಸ್ಪತಿ ಅಂತ ಕರೀತಾರೆ, ಕಿಂಗ್ ಆಫ್ ಪ್ಲಾನೆಟ್ ಅಂತ ಕರೆಯುವಂಥದ್ದು, ಅಥವಾ ಗ್ರಹಗಳ ರಾಜ ಅಂತಾನು ಕೂಡ ಕರಿತೀವಿ. ಕೆಂಪು ಮಚ್ಚೆಯನ್ನ ಹೊಂದಿರುವಂತಹ ಗ್ರಹ, ರೆಡ್ ಡಾಟ್ ಪ್ಲಾನೆಟ್ಸ್ ಅಂತಾನು ಕೂಡ ಯಾವ ಗ್ರಹಕ್ಕೆ ಕರೆಯೋದು? ಜುಪಿಟರಿಗೆ. ಹಾಗೆ ನೆಪ್ಚೂನ್ ನೋಡಿ, ಈ ನೆಪ್ಚೂನ್ ಗ್ರಹವನ್ನ ಕಡು ನೀಲಿ ಗ್ರಹ ಅಂತ ಕರಿತೀವಿ. ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಕಾಣಿಸುತ್ತೆ, ಹಾಗಾಗಿ ಕಡು ನೀಲಿ ಬಣ್ಣದಲ್ಲಿ ಕಂಡು ಬರುವಂತಹ ಒಂದು ಗ್ರಹವಾಗಿರುತ್ತೆ. ಈ ನೆಪ್ಚೂನ್ ಅನ್ನುವಂಥದ್ದು ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಒಂದು ಗ್ರಹ. ಹಾಗೆ ಕೋಲ್ಡೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂತಾನು ಕೂಡ ಕರೀತಾರೆ. ಸೌರಯುವದ ಅತಿ ಶೀತದಿಂದ ಕೂಡಿರುವಂತಹ ಗ್ರಹ ಯಾವ್ದಪ್ಪ ಅಂದ್ರೆ ಅದು ನೆಪ್ಚೂನ್ ಆಗಿರುತ್ತೆ.
ನೋಡಿ, ಒಂದೊಂದು ಗ್ರಹ ಅಂತ ನೋಡಿದಾಗ್ಲೂ ಏನೇನು ಇಂಪಾರ್ಟೆಂಟ್ ಇದೆ ಅಂತ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, 7th ಕ್ವಶನಿಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೌರವ್ಯೂಹದ ಯಾವ ಗ್ರಹಗಳು ಹೆಚ್ಚು ಹಾಗೂ ಕಡಿಮೆ, ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಡೆನ್ಸಿಟಿ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಹಾಗೆ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಯಾವುದು ಅನ್ನೋದನ್ನ ಆನ್ಸರ್ ಮಾಡಬೇಕಾಗತ್ತೆ. ನೀವು ನಿಮಗೋಸ್ಕರ ಕೊಟ್ಟಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಆ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರು ಕೂಡ ನೀವು ಮುಂಚೆನೆ ಮಾಡ್ತಾ ಇದ್ದೀರಿ. ಬಹಳಷ್ಟು ಖುಷಿಯಾದಂತಹ ವಿಷಯ, ಯಾಕಂದ್ರೆ ನೀವು ಆಲ್ರೆಡಿ ಓದಿರೋದ್ರಿಂದ ಆ ಪ್ರಶ್ನೆ ನೋಡಿದ್ರೆ ನೀವು ಆನ್ಸರನ್ನು ಮಾಡ್ತಾ ಇದ್ದೀರಿ. ಹಿಂದಿನ ವಿಡಿಯೋಸ್ಗಳಲ್ಲಿ ಕಾಮೆಂಟ್ ಮಾಡಿರೋದು ಬಹಳಷ್ಟು ಖುಷಿ ಅನ್ನಿಸ್ತು. ಯಾಕಂದ್ರೆ ನೀವು ಎಷ್ಟು ಓದಿದಿರನ್ನೋದು ನಿಮಗೆ ಇಲ್ಲೇ ಅರ್ಥ ಆಗ್ತಾ ಇದೆ. ನಾನು ಕ್ವಶನ್ ಡಿಸ್ಪ್ಲೇ ಮಾಡಿದ ಕೂಡಲೇ ನೀವು ಸರಿ ಉತ್ತರವನ್ನು ಕಾಮೆಂಟ್ ಮಾಡ್ಕೊಳ್ತಾ ಹೋದರೆ ಆ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಇದೆ ಅಂತ. ತಪ್ಪಾದರೆ ಆಗಲಿ ಬಿಡಿ, ತಪ್ಪಾದರೆ ಏನೂ ತೊಂದರೆ ಇಲ್ಲ. ತಪ್ಪಾದರೆ ಮುಂದಿನ ಒಂದು ಕ್ವಶನ್ಸನ್ನು ರೈಸ್ ಮಾಡಬೇಕಾದ್ರೆ ಸರಿ ಉತ್ತರ ಗೊತ್ತೇ ಆಗತ್ತೆ. ನೀವು ಕೂಡ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಅದಕ್ಕೋಸ್ಕರ ನಿಮಗೂ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 8ನೇ ಪ್ರಶ್ನೆ ನೋಡಿ, ಪರಿಸರ ವ್ಯವಸ್ಥೆಯ ಅತ್ಯುನ್ನತ ಶ್ರೇಣಿ ಎಂದರೆ, ಇಲ್ಲಿ ದ ಹೈಯೆಸ್ಟ್ ಲೆವೆಲ್ ಆಫ್ ಎಕೋಲಜಿಕಲ್ ಅಂತ ಇದೆ. ನೋಡಿ, ಪರಿಸರ ವ್ಯವಸ್ಥೆಯಲ್ಲಿ ಅತ್ಯುನ್ನತ ವ್ಯವಸ್ಥೆ ಯಾವುದಪ್ಪ ಅಂದರೆ ಜೀವಗೋಳ ಅಂತ ಕರಿತೀವಿ, ಅಥವಾ ಬಯೋಸ್ಫಿಯರ್ ಅನ್ನೋದು ಅತ್ಯುನ್ನತ ವ್ಯವಸ್ಥೆ ಆಗಿರುತ್ತೆ. ನೋಡಿ, ಜೀವಗೋಳ ಅಂದರೆ ಜೀವ ಸಂಕುಲಗಳು ಕಂಡುಬರ್ತವೆ, ಭೂಮಿ ಕಂಡುಬರುತ್ತೆ, ಅಟ್ಮಾಸ್ಫಿಯರ್ ಕಂಡುಬರುತ್ತೆ, ಜಲಭಾಗ ಕಂಡುಬರುತ್ತೆ. ಅದರ ಸಂಪೂರ್ಣವಾಗಿರುವಂತಹ ಏರಿಯಾವನ್ನು ಏನಂತ ಕರಿತೀವಿ ನಾವು? ಬಯೋಸ್ಫಿಯರ್ ಅಂತ ಕರೆಯೋದು. ಇದು ಪರಿಸರ ವ್ಯವಸ್ಥೆಯ ಅತ್ಯುನ್ನತ ಶ್ರೇಣಿ ಆಗಿರುತ್ತೆ. ಯಾವುದು? ಬಯೋಸ್ಫಿಯರ್ ಅನ್ನೋದು ಅಥವಾ ಜೀವಗೋಳ ಅನ್ನುವಂಥದ್ದು. ರೈಟ್. 8ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. 9ನೇ ಕ್ವಶನ್ ನೋಡಿ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ತುಂಬ ಬೇಸಿಕ್ ಕ್ವಶನ್ ಇದು. 4ನೇ ತರಗತಿಯಲ್ಲಿರುವಂತಹ ಒಂದು ಕಾನ್ಸೆಪ್ಟು, 4th EVS ಅಲ್ಲಿ ಇರುವಂಥದ್ದು. ಏನು ಬೇಸಿಕ್ ಕ್ವಶನ್ ನೋಡಿ, ಇಲ್ಲಿ ಪ್ರಾಣಿ ಮತ್ತು ಅದರಿಂದ ಆಗುವಂತಹ ಉಪಯೋಗ ಏನು ಅನ್ನೋದನ್ನು ಕೊಟ್ಟಿದ್ದಾರೆ. ಮೀನು ಅಂತ ಇದೆ. ಮೀನು ಏನು ಕೆಲಸ ಮಾಡುತ್ತೆ ನೋಡಿ, ಮೀನು ನೀರಿನಲ್ಲಿರುವಂತಹ ಕೀಟಗಳನ್ನು ತಿಂದು ನೀರಿನ ಶುದ್ಧೀಕರಣಗೊಳಿಸುತ್ತೆ. ನೀರನ್ನು ಶುದ್ಧೀಕರಣಕ್ಕೆ ಮಾಡುವಂಥ ಕೆಲಸ ಯಾವ್ದು ಮಾಡುತ್ತೆ? ಮೀನು ಮಾಡ್ತವೆ. ಯಾಕಂದರೆ ಮೀನು ನೀರಿನಲ್ಲಿ ಇರುವಂತಹ ಅದು. ಹಾಗಾದರೆ ರಣಹದ್ದು ಏನು ನೋಡಪ್ಪ, ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಶುದ್ಧೀಕರಣ ಮಾಡುತ್ತೆ ಅಥವಾ ಶುದ್ಧಿಗೊಳಿಸುವಂಥ ಕೆಲಸ ಯಾವ್ದು ಮಾಡುತ್ತಪ್ಪ ಅಂದರೆ ರಣಹದ್ದು. ಹಾಗೆ ಕುರಿ ಏನು ಸಿಗತ್ತೆ ನಮಗೆ ನೋಡಿ, ಕುರಿ ಸಾಕಾಣಿಕೆ ಮಾಡುವಂತಹ ಉದ್ದೇಶ ಉಣ್ಣೆ ಮತ್ತು ಮಾಂಸಕ್ಕಾಗಿ ಕುರಿಗಳನ್ನು ಸಾಕ್ತೀವಿ. ಅದರಲ್ಲಿ ಉಣ್ಣೆ ಅನ್ನುವಂಥ ಆಪ್ಷನ್ ಇರೋದ್ರಿಂದ ಉಣ್ಣೆಯನ್ನು ರೈಟ್ ಆನ್ಸರ್ ಮಾಡಬೇಕಾಗತ್ತೆ. ಎಮ್ಮೆಯನ್ನು ನಮಗೆ ಏನಕ್ಕೆ ಬೇಕಾಗತ್ತೆ ಅಂದರೆ ಹಾಲಿಗಾಗಿ ನಾವು ಎಮ್ಮೆಯನ್ನು ಅತಿ ಹೆಚ್ಚಾಗಿ ಸಾಕುವಂಥದ್ದು. ಈ ರೀತಿ ಬೇಸಿಕ್ ಕಾನ್ಸೆಪ್ಟನ್ನು ನಾವು ಈ ಪರಿಸರ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಇದು 4th ಒಂದು ಕ್ಲಾಸಲ್ಲಿರುವಂತಹ ಒಂದು ಬೇಸಿಕ್ ಮಾಹಿತಿ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ರೈಟ್. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವುದು ಅಂದರೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರೋದು ಯಾವುದು ಅಂತ ಕೇಳಿದರೆ, ಕೀಟಗಳು ಕಂಡುಬರ್ತಾವೋ, ಆಮೆಗಳು ಕಂಡುಬರ್ತಾವೋ, ಮೀನುಗಳಿದಾವೋ ಅಥವಾ ಹಾವುಗಳಿದಾವಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಯಾವುದಪ್ಪ ಅಂದರೆ ಕೀಟಗಳ ಸಂಖ್ಯೆನೇ ಅತಿ ಹೆಚ್ಚು ಇರುವಂಥದ್ದು. ಹಾಗಾಗಿ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡುಬರೋದು ಯಾವುದಂತ ಕೇಳಿದರೆ ಕೀಟ ಅಂತ ಆನ್ಸರ್ ಮಾಡಬೇಕು. ರೈಟ್. ನೋಡಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ದಾನೆ. ಅದೇ ಕಾನ್ಸೆಪ್ಟಲ್ಲಿ ರೈಸ್ ಆಗಿರುವಂಥದ್ದು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂದರೆ ಹುಲಿಯನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕರಿತೀವಿ. ಹಾಗೆ ಭಾರತದಲ್ಲಿ ಹುಲಿಗಳ ಸಂರಕ್ಷಣೆಗಾಗಿ ಹಾಕಿಕೊಂಡಂತಹ ಒಂದು ಯೋಜನೆ ಯಾವುದಪ್ಪ ಅಂದರೆ ಹುಲಿ ಯೋಜನೆ ಅಂತ, ಪ್ರಾಜೆಕ್ಟ್ ಟೈಗರ್ ಅಂತ ಕರಿತೀವಿ. ಹಾಗಾದರೆ ಆ ಪ್ರಾಜೆಕ್ಟ್ ಟೈಗರ್ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ 1973ರಲ್ಲಿ ಜಾರಿಗೆ ಬಂದಿರೋದನ್ನು ನೋಡ್ತೀವಿ. ಹುಲಿ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕಾಗತ್ತೆ. ನೋಡಿ, ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆನೇ ಅತಿ ಹೆಚ್ಚಾಗಿರುವಂಥದ್ದು. ಇನ್ಸೆಕ್ಟ್ಸ್ಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ಓಕೆ, ಈ ಪ್ರಶ್ನೆಗೆ ಇಲ್ಲಿ ಆಪ್ಷನಲ್ಲೂ ಕೂಡ ನಾವು ನೋಡ್ತೀವಿ. ಹಾಗಾದರೆ ಇಲ್ಲೊಂದು ಕ್ವಶನ್ ಇದೆ, ಅದನ್ನು ಆನ್ಸರನ್ನು ಮಾಡಿ. ಚಿರತೆ ಗಂಟೆಗೆ ಡ್ಯಾಶ್ ವೇಗದಲ್ಲಿ ಓಡುತ್ತದೆ ಅಂದರೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ?
100, 50, 200, 300. ಸೊ ಅದನ್ನು ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ 10ನೇ ಪ್ರಶ್ನೆಯಲ್ಲಿ ನಿಮಗೆ ಕೊಟ್ಟಿರುವಂತಹ 7ನೇ ಪ್ರಶ್ನೆ ಇದು. ಚಿರತೆಯ ವೇಗ ಗಂಟೆಗೆ ಎಷ್ಟಿದೆ ಅಂತ. ನೋಡಿ ಸ್ನೇಹಿತರೆ, ಇವು ಪ್ರಮುಖವಾದಂತಹ ಈ EVS ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಹಿಂದೆ ಒಂದು 5 ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಇದೇ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ. ಆ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ, ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತವೆ. ಮತ್ತು ಹಾಗೆ ಇನ್ನು ಮುಂದೆನೂ ಕೂಡ ಈ ಎನ್ವೈರ್ಮೆಂಟ್ ಸೈನ್ಸ್ ಬಗ್ಗೆ ಅಥವಾ EVS ಬಗ್ಗೆ ಮತ್ತೆ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಈ ವಿಡಿಯೋನ ವಾಚ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಮತ್ತು ಕಾಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.